ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಕೆಲವು ತಿಂಗಳ ಹಿಂದೆ ನಾನೊಂದು ವಿಡಿಯೋನ ಹಾಕಿದ್ದೇನೆ. ಅದೇನಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ, ಅಂದರೆ ಇಲ್ಲಿದೆಯಲ್ಲ ಸ್ವಾಸ್ಥ್ಯ ಅನ್ನೋ ಒಂದು ಹೆಲ್ತ್ ಸಪ್ಲಿಮೆಂಟ್ RPM ಅನ್ನುವ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದು ಆಫೀಸ್ ಉಡುಪಿಯಲ್ಲಿದೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಅವರೇ ಮಾಡ್ತಾ ಇದ್ದಾರೆ, ಅಂದರೆ ಮಾರ್ಕೆಟಿಂಗ್ ಕೂಡ ಅವರೇ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ ಒಂದು ಹೆಲ್ತ್ ಸಪ್ಲಿಮೆಂಟ್ ಇದೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಕೂಡ. ಇದು ಒಂದು ಹೆಲ್ತ್ ಸಪ್ಲಿಮೆಂಟ್, ಮೆಡಿಸಿನ್ ಅಲ್ಲ, ಹೆಲ್ತ್ ಸಪ್ಲಿಮೆಂಟ್. ಇದು ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಅವರು ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದರಿಂದಾಗಿ ನಮಗೆ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ವಿಷಕಾರಕ ಅಂಶಗಳು ಸೇರಿಕೊಂಡಿದ್ರೆ ಅದನ್ನು ಹೊರಗಡೆ ಆಗ್ತದೆ, ಅಂದರೆ ಡಿಟಾಕ್ಸಿಫೈ ಮಾಡ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಬರ್ತದೆ. ಅದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ತಾ ಬರ್ತದೆ. ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡ್ತದೆ. ಅದೇ ರೀತಿಯಲ್ಲಿ ನಿಮ್ಮ ನರ್ವ್ ಸಿಸ್ಟಮ್ನ ಸಂಪೂರ್ಣವಾಗಿ ಇದು ಹತೋಟಿಗೆ ತರ್ತದೆ. ಅಂದರೆ ನರಗಳ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಹೋಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ. ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಯಾಕಂತ ಹೇಳಿದರೆ, ನಿಮ್ಗೆ ಗೊತ್ತಿದೆ, ಹೆಚ್ಚಿನ ಸಮಸ್ಯೆಗಳು ನಮ್ಗೆ ಬರೋದು ಏನಂತ ಹೇಗೆ ಅಂತ ಹೇಳಿದ್ರೆ ವಿಟಮಿನ್ ಡೆಫಿಷಿಯನ್ಸಿಯಿಂದಾಗಿ ಬರ್ತದೆ. ನಮಗೆ ಸಿಗಬೇಕಾದಂತಹ ಎಲ್ಲ ವಿಟಮಿನ್ಸ್ಗಳು ನಮ್ಗೆ ಸಿಗೋದಿಲ್ಲ. ಹಾಗಾಗಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತದೆ. ನಿಮ್ಗೆ ಗೊತ್ತಿರಬೇಕು, ನಾವು ಚಿಕ್ಕವರಿರುವಾಗ, ಅಂದರೆ ಹಳ್ಳಿ ಕಡೆಯಲ್ಲಿರೋರು, ನಾವು ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಬೆಳೀತಾ ಇದ್ವಿ. ಅಂದರೆ ಹಳ್ಳಿ ಕಡೆಯಲ್ಲಿ ಬೇಲಿ ಕಡೆಯಲ್ಲಿ ಸಿಗುವಂಥ ಹಣ್ಣುಗಳು, ಅಥವಾ ಮರದಲ್ಲಿ ಸಿಗುವಂಥ ಹಣ್ಣು, ನೇರಳೆ ಹಣ್ಣು ಇರ್ಬೋದು, ಅಥವಾ ಗೇರು ಹಣ್ಣು, ಈ ಥರ ಮಾವಿನ ಹಣ್ಣು, ಇಂಥದ್ದನ್ನೆಲ್ಲ ಫ್ರೆಶ್ ಹಣ್ಣುಗಳನ್ನು ತೊಗೊಂಡು ನಾವು ತಿಂತಾ ಇದ್ವಿ. ಅದೇ ರೀತಿಯಲ್ಲಿ ನಮಗೆ ಅದು ಏನು ಹಲವಾರು ಅದರಿಂದಾಗಿ ಬೆನಿಫಿಟ್ಸ್ ಕೂಡ ನಮ್ಗೆ ಸಿಗ್ತಾ ಇತ್ತು. ಆದರೆ ಈಗ ಏನಾಗಿದೆ, ಆ ಹಣ್ಣುಗಳನ್ನು ತಿನ್ನೋದು ಬಿಟ್ಟಿದ್ದೇವೆ ನಾವು. ಅದರ ಜೊತೆಯಲ್ಲಿ ನಾವು ಸಿಟಿ ಸೇರ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಹಣ್ಣುಗಳು ನಮ್ಗೆ ಸಿಗೋದು ಇಲ್ಲ. ಇನ್ನೊಂದೇನೆಂದರೆ, ಒಂದೊಂದು ಹಣ್ಣಿನಲ್ಲಿ ಒಂದೊಂದು ರೀತಿಯ ವಿಟಮಿನ್ಸ್ಗಳು ಇರ್ತದೆ. ಆದರೆ ಎಲ್ಲ ಹಣ್ಣುಗಳು ನಮಗೆ ಬೇಕು ಅಂದರೆ ಎಲ್ಲ ಸೀಸನಲ್ಲಿ ಸಿಗೋದು ಇಲ್ಲ. ಅದು ಅಲ್ಲದೆ ಎಲ್ಲ ಹಣ್ಣುಗಳನ್ನ ನಾವು ಹುಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ಎಲ್ಲ ಕಡೆ ಸಿಗೋದಿಲ್ಲ. ಮುಖ್ಯವಾಗಿ ಹೇಳಬೇಕು ಅಂದರೆ ಕೆಲವು ಇಂಡಿಯಾದಲ್ಲೇ ಸಿಗೋದಿಲ್ಲ. ಆ ಥರ ಹಣ್ಣುಗಳು ಕೂಡ ಇದೆ. ಇದರಲ್ಲಿ ಏನಾಗ್ತದೆ ಅಂದರೆ, ನಮಗೆ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ವಿಟಮಿನ್ಸ್, ನಮ್ಗೆ ಏನು ಬಾಡಿಗೆ ಬೇಕೋ ಅವೆಲ್ಲ ರೀತಿಯ ವಿಟಮಿನ್ಸ್ಗಳು ನಮ್ಮ ಬಾಡಿಗೆ ಸಿಗ್ತದೆ. ಅಂದರೆ ನಮಗೆ ಬೇಕಾಗಿರುವಂಥ ವಿಟಮಿನ್ಸ್ಗಳು ಸಿಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯ ವೈರಸ್ಗಳಾಗಲಿ ಏನೇ ಸೇರಿಕೊಂಡಿದ್ರು ಕೂಡ ಅದನ್ನು ಕೂಡ ಕೊಲ್ತಾ ಬರ್ತದೆ ಇದು. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಬರೋದಿಲ್ಲ. ಅಥವಾ ಯಾವುದಾದ್ರು ಸಮಸ್ಯೆ ಇದ್ದರೆ ಆ ಸಮಸ್ಯೆನ ಇದು ಕಮ್ಮಿ ಮಾಡ್ಕೊತಾ ಬರ್ತದೆ. ಕ್ರಮೇಣವಾಗಿ ಅದನ್ನು ನಿಮ್ಮ ದೇಹದಿಂದನೇ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವೈರಸ್ ಇದ್ದರೂ ಅದನ್ನು ಹೊಡೆದೋಡಿಸ್ಬಿಡ್ತದೆ. ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗ್ತೀರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ, ನಾನು ಕಳೆದ ಬಾರಿ ವಿಡಿಯೋ ಮಾಡಿ ಹಾಕಿದಾಗ ಬಹಳಷ್ಟು ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ತಿಳ್ಕೊಂಡು ನಂತರ ಪರ್ಚೇಸ್ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ, ಇದರಲ್ಲಿ ಒಟ್ಟಿಗೆ ಒಂದು 29 ಬೆರ್ರಿ ಫ್ರೂಟ್ಸ್ಗಳನ್ನ ಮತ್ತು ಬೇರೆ ಬೇರೆ ಹಣ್ಣುಗಳನ್ನು ಎಕ್ಸ್ಟ್ರಾಕ್ಟನ್ನು ತೆಗೆದು ಅದರ ಪ್ರಿಪೇರ್ ಮಾಡಿರುವಂತಹ ಜ್ಯೂಸ್ ಇದು. ಹಾಗಾಗಿ ಎಲ್ಲ ರೀತಿಯ ವಿಟಮಿನ್ಸ್ ಈ ಒಂದು ಜ್ಯೂಸ್ನಲ್ಲಿ ಸಿಗ್ತಾರೆ ನಿಮಗೆ. ಅಂದರೆ 29 ಹಣ್ಣು ಮತ್ತು ಈ ಅಶ್ವಗಂಧ ಇರ್ಬೋದು, ಅಥವಾ ನೆಲ್ಲಿಕಾಯಿ, ಬ್ರಾಹ್ಮಿ, ಅಂದರೆ ನಿಮ್ಮ ಮಕ್ಕಳಿಗಾಗಲಿ ಯಾರಿಗಾಗಲಿ ನೆನಪಿನ ಶಕ್ತಿ ತುಂಬ ಒಳ್ಳೆಯದು ಬ್ರಾಹ್ಮಿ. ಈ ಥರ ಎಲ್ಲದನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ಅದ್ಭುತವಾದಂಥ ಹೆಲ್ತ್ ಸಪ್ಲಿಮೆಂಟ್ ಇದು. ಇದು ಸ್ವಾಸ್ಥ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ ಇದಕ್ಕೆ ಹೆಸರು. ಅಂದರೆ RPM ಕಂಪನಿ, ರಾಯಲ್ ಪಾರ್ಟ್ನರ್ಸ್ ಮಾರ್ಕೆಟಿಂಗ್, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಇದರ ಹೆಸರು ಸ್ವಾಸ್ಥ್ಯ ಅಂತೇಳಿ. ಸ್ವಾಸ್ಥ್ಯ ಅನ್ನುವ ಹೆಸರಿಗೆ ಅನ್ವರ್ಥವಾಗಿ ಇದು ನಿಮಗೆ ಅದ್ಭುತವಾದಂತಹ ಸ್ವಾಸ್ಥ್ಯವನ್ನು ಕರುಣಿಸ್ತಾರೆ ಕೂಡ. ನೀವು ಭಾಳಷ್ಟು ಜನ ಏನಾಗುತ್ತೆ, ನಾವು ಅಂದರೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೇವೆ ಮೆಡಿಸಿನ್ಗಳಿಗಾಗಿ. ಆದರೂ ಕೂಡ ನಿಮಗೆ ಸಮಸ್ಯೆ ಏನಿದೆಯೋ ಅದು ಗುಣ ಆಗೋದಿಲ್ಲ. ಆದರೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗುಣ ಆಗ್ತದೆ. ನಿಮಗೆ ಹೇಳಬೇಕು ಅಂದರೆ, ನನ್ನಿಂದ ಪರ್ಚೇಸ್ ಮಾಡಿದ್ರು ಭಾಳಷ್ಟು ಜನ ನನ್ನ ಹತ್ರ ಇದನ್ನ ಖರೀದಿಸಿದ್ದಾರೆ. ಅವ್ರು ಎಲ್ರಿಗೂ ಈಗ ಪಾಸಿಟಿವ್ ರಿಸಲ್ಟ್ ಇದೆ. ಪುನಃ ನನ್ನ ಹತ್ರ ಕೇಳಿ ತೊಗೊಳ್ತಾ ಇದ್ದಾರೆ. ಇದರಿಂದ ನನಗೆ ಉಪಯೋಗ ಆಗಿದೆ, ನನಗೆ ಇನ್ನೊಂದು ಬಾಟ್ಲ್ ಕಳಿಸ್ಕೊಡಿ ಅಂತ ಅಂದ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಉಪಯೋಗಿಸಿದವರು, ಅಂದರೆ ಹೆಚ್ಚಾಗಿ ನಿಮ್ಗೆ ಹೇಳಬೇಕು ಅಂದರೆ, ಈಗ ಸಾಮಾನ್ಯವಾಗಿ ಎಲ್ರಿಗಿರೋದು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ. ಭಾಳಷ್ಟು ಜನ ಸಫರ್ ಆಗ್ತಾ ಇದ್ದಾರೆ. ಆ ಸಕ್ಕರೆ ಕಾಯಿಲೆ ಕೂಡ ಇದು ತುಂಬ ಚೆನ್ನಾಗಿ ಇದಾಗ್ತದೆ. ಅಂದರೆ ಈಗ ಇನ್ಸುಲಿನ್ ತೊಗೊಳ್ತಾ ಇರೋರು, ಅವರು ಇನ್ಸುಲಿನಿಂದ ಟ್ಯಾಬ್ಲೆಟ್ಸಿಗೆ ಬರ್ತಾರೆ. ಟ್ಯಾಬ್ಲೆಟ್ಸ್ ಕೂಡ ಅಷ್ಟೇ ದಿನದಿಂದ ದಿನಕ್ಕೆ ಕಮ್ಮಿ ಮಾಡ್ಕೊತ ಬರ್ಬೋದು. ಅಂದರೆ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ನೀವು ಟೆಸ್ಟ್ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗ್ತದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನಗೆ ಬಂದಿರುವಂಥ ರಿಸಲ್ಟನ್ನು ನೋಡ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ಯಾರಲೈಸಿಸ್ ಪೇಷಂಟ್ಸ್, ನಿಮ್ಗೆ ಗೊತ್ತಿದೆ, ಪ್ಯಾರಲೈಸಿಸ್ ಒಂದ್ಸರಿ ಬಂತು ಅಂದರೆ ಸಾಮಾನ್ಯವಾಗಿ ಅವ್ರು ಗುಣ ಆಗಲ್ಲ. ಅಂಥದ್ರಲ್ಲಿ ಪ್ಯಾರಲೈಸಿಸ್ ಪೇಷಂಟ್ಗಳಿಗೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ನನ್ನ ಹತ್ರ ತೊಗೊಂಡಿರೋರು ಒಬ್ರು, ಅವರ ಕೊಳ್ಳೇಗಾಲದವರು, ಅವರ ತಾಯಿಗೆ ಈ ಪ್ಯಾರಲೈಸಿಸ್ ಅಟ್ಯಾಕ್ ಆಗಿ, ಅಂದರೆ ಪಾರ್ಶ್ವವಾಯುವಾಗಿ
ಹಾಸಿಗೆ ಹಿಡಿದಿದ್ರು. ಅವರಿಗೆ ನನ್ನನ್ನು ಕೇಳಿ ಅವ್ರು ತೊಗೊಂಡಿದ್ರು. ಈಗ ಅವರು ತುಂಬ ಡೆವಲಪ್ ಆಗಿದ್ದಾರೆ. ಮೊನ್ನೆ ಕೂಡ ನನ್ನ ಹತ್ರ ಇನ್ನೊಂದು ಬಾಟಲ್ನ ತೊಗೊಂಡ್ರು ಕೂಡ. ಅಂದರೆ ಅವ್ರು ಹೇಳಿದರು, ಇಲ್ಲ ಸರ್ ನನಗೆ ತುಂಬ ವರ್ಕೌಟ್ ಆಗ್ತಾಯಿದೆ. ಅವರು ಅಮ್ಮ ಈಗ ಸ್ವಲ್ಪ ಡೆವಲಪ್ ಆಗ್ತಾ ಇದ್ದಾರೆ, ನಿಧಾನವಾಗಿ ಕಾಲನ್ನು ಹೆಜ್ಜೆ ಇಡುವ ಪರಿಸ್ಥಿತಿಯವರೆಗೆ ಬಂದಿದ್ದಾರೆ. ಈಗ ಮೊದಲು ಓಡಾಡ್ತಾ ಇರಲಿಲ್ಲ ಅವರು, ಈಗ ಪರವಾಗಿಲ್ಲ ಅಂತಕೊಂಡು ಹೇಳಿದರು. ಅಂದರೆ ಬೇರೆ ಬೇರೆ ಅವ್ರ ಬೇರೆ ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ, ಈಗ ಚೆನ್ನಾಗಿದ್ದಾರೆ, ಉತ್ಸಾಹದಿಂದ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಡಯಾಬಿಟಿಸ್ ಇರೋರು ಕೂಡ ಭಾಳಷ್ಟು ಜನ ನಮ್ಮ ಡಯಾಬಿಟಿಸ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು. ಹೀಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ, ನೆನಪಿನ ಶಕ್ತಿಗೆ ಮಕ್ಕಳಿಗೆ ನೀವು ಇದನ್ನು ಕೊಡ್ಬೋದು. 5 ವರ್ಷ ಪಟ್ಟಿದವರು ಯಾರು ಬೇಕಾದ್ರೂ ತೊಗೊಳ್ಬೋದು. ಇದನ್ನ ಕೇವಲ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಆಗ್ತಾ ಇರ್ತದಲ್ಲ ಅಂಥವ್ರು ತೊಗೊಳ್ಬಾರ್ದು. ಯಾಕಂದರೆ ಅವರಿಗೆ ವಾಟರ್ ರಿಸ್ಟ್ರಿಕ್ಷನ್ ಇರ್ತದೆ. ಇದನ್ನು ನೀವು ತೊಗೊಂಡಾಗ ಸ್ವಲ್ಪ ನೀರನ್ನು ನೀವು ಜಾಸ್ತಿ ಕುಡಿಬೇಕಾಗ್ತದೆ. ಹಾಗಾಗಿ ಅಂಥವ್ರು ತೊಗೊಳ್ಬಾರ್ದು. ಅದಾದಮೇಲೆ ಗರ್ಭಿಣಿಯರು ತೊಗೊಳ್ಬಾರ್ದು. ನಂತರ ಹಾಲನ್ನು ಅಂದ್ರೆ ಎದೆ ಹಾಲು ಕುಡಿಸ್ತಾ ಇರ್ತಾರಲ್ಲ ಅಂಥವ್ರು ಕೂಡ, ತಾಯಂದರು ಕೂಡ ತೊಗೊಳ್ಬಾರ್ದು. ಅದು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ನಾವೀಗ ಸದ್ಯಕ್ಕೆ ಹೇಳಬೇಕು, ನಮ್ಗೆ ಇಲ್ಲಿ ತೊಗೊಂಡವರಲ್ಲಿ 5 ವರ್ಷದ ಮೇಲ್ಪಟ್ಟವರಿಂದ 107 ವರ್ಷದವರೆಗಿನವರು ಕೂಡ ಇದನ್ನು ತೊಗೊಳ್ತಾ ಇದ್ದಾರೆ. ಅಂದರೆ 107 ವರ್ಷದವ್ರು ಕೂಡ ಇದನ್ನು ತೊಗೊಂಡ ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಕೊಂಡು ಅವರೇ ಹೇಳಿದ್ದಾರೆ. ಹಾಗಾಗಿ ಅದು ಮನೆಯಲ್ಲಿ ಯಾರು ಏಜ್ ಆದವರು ಇದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಇದಾಗ್ತಾರೆ. ಅವ್ರ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಯಾಕಂದರೆ ಡೈಜೆಷನ್ ತುಂಬ ಇಂಪ್ರೂವ್ ಮಾಡ್ತದೆ. ಅದೇ ರೀತಿಯಲ್ಲಿ ಮಲಬದ್ಧತೆ ಇದ್ದರೆ ಆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಒಂದು ವೇಳೆ ಮಲಬದ್ಧತೆ ಇದ್ದರೆ ಅಂಥವ್ರು ಇದನ್ನು ತಗೊಳ್ಳೋದ್ರಿಂದ ಅವ್ರ ಮಲಬದ್ಧತೆ ನಿವಾರಣೆ ಆಗ್ತದೆ. ಮಲಬದ್ಧತೆ ಇದೆ ಅಂತ ಹೇಳಿದ್ರೆ ಎಲ್ಲ ಕಾಯಿಲೆಗಳಿಗೆ ಮೂಲ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ರೀಸೆಂಟಾಗಿ ಒಬ್ಬರು ನನ್ನ ಹತ್ರ ತೊಗೊಂಡಿದ್ದಾರೆ. ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು. ಆ ಪೈಲ್ಸ್ ಸಮಸ್ಯೆ ಅವರಿಗೆ 15 ದಿನದಲ್ಲಿ ಗುಣ ಆಗಿದೆ. ಇದು ಒಟ್ಟಿಗೆ ನಾನು ಸದ್ಯಕ್ಕೆ ಹೇಳ್ತಿರೋಂಥ ರಿಸಲ್ಟ್. ಅದೇ ರೀತಿಯಲ್ಲಿ ಇನ್ನೊಂದು ಡಯಾಬಿಟಿಸಿಂದಾಗಿ ನಿಮ್ಗೆ ಗೊತ್ತಿದೆ, ಭಾಳಷ್ಟು ಜನ ಡಯಾಬಿಟಿಸ್ ಆಗಿ ಇನ್ನೂ ಸಣ್ಣ ಗಾಯ ಆದರೂ ಕೂಡ ಗಾಯ ಗುಣ ಆಗಲ್ಲ. ಯಾಕಂದರೆ ಅಲ್ಲಿಗೆ ರಕ್ತ ಸಂಚಲನ ನಿಂತು ಹೋಗ್ತದೆ. ನಂತರ ಅಲ್ಲಿಂದನೇ ಕೊಳೆಲಿಕ್ಕೆ ಶುರು ಆಗ್ತದೆ, ಗ್ಯಾಂಗ್ರೀನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಈ ರೀತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಒಂದು ಕಾಲು ಬೆರಳಲ್ಲಿ ಒಂದು ಚಿಕ್ಕ ಗಾಯ ಆದರೆ ಅದು ಕೊನೆಗೆ ಅದು ಗ್ಯಾಂಗ್ರೀನ್ ಆಗಿ ಅವರ ಕಾಲು ಬೆರಳನ್ನು ಕತ್ತರಿಸ್ಬೇಕಾಗಿ ಬರ್ತದೆ. ಅದೇ ರೀತಿಯಲ್ಲಿ ಹಲವಾರು ಜನ ಅವರ ಕಾಲುಗಳನ್ನೇ ಕಳ್ಕೊಂಡಿದ್ದಾರೆ ಕೂಡ. ಅಂಥದ್ರಲ್ಲಿ ಗ್ಯಾಂಗ್ರೀನ್ ಆಗಿರುವವರು ಇದನ್ನು ಉಪಯೋಗಿಸಿ ಅವ್ರ ಗ್ಯಾಂಗ್ರೀನಿಂದ ಸಂಪೂರ್ಣವಾಗಿ ಮುಕ್ತಿ ಪಡಿತಾ ಇದ್ದಾರೆ. ಅಂದರೆ ಗುಣ ಆಗ್ತಾ ಇದೆ. ಬಹುಶಃ ಗ್ಯಾಂಗ್ರೀನ್ ಒಮ್ಮೆ ಬಂದ ಮೇಲೆ ಅದು ಗುಣ ಆಗಿರುವಂತಹ ಉದಾಹರಣೆ ಇಲ್ಲ ಅಂತ ಅನಿಸ್ತದೆ ನನಗೆ. ಅಂಥದ್ರಲ್ಲಿ ಅವರು ಸಂಪೂರ್ಣವಾಗಿ ಅಂದರೆ ಅಲ್ಲಿ ರಕ್ತ ಚಲನೆ ಪ್ರಾರಂಭ ಆಗಿದೆ, ಗ್ಯಾಂಗ್ರೀನ್ ಗುಣ ಆಗಲಿ ಶುರುವಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಸ್ ನಮಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನೀವು ಕೇಳಿದರೆ ನಾನು ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದನ್ನು. ಯಾಕಂದ್ರೆ ನನಗೆ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ, ನನಗೆ ಹಾಕ್ಲಿಕ್ಕೆ ಆಗಲ್ಲ. ನಿಮ್ಗೆ ಬೇಕು ಅಂದರೆ ನಾವು ಶೇರ್ ಮಾಡ್ಬೋದು, ಅಥವಾ ನೀವು ಬೇಕು ವೆರಿಫೈ ಮಾಡಿದವರು ವೆರಿಫೈ ಮಾಡ್ಕೋಬೋದು. ಹಾಗಾಗಿ ಡಯಾಬಿಟಿಸ್ನವರಿಗೆ ಭಾಳಷ್ಟು ಚೆನ್ನಾಗಿದೆ, ಕೆಲಸ ಮಾಡ್ತದೆ. ಗ್ಯಾಂಗ್ರೀನ್ ಕೂಡ ಗುಣ ಆಗ್ತದೆ. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಥೈರಾಯ್ಡ್ ಗುಣ ಆದವರು ನಮ್ಮಲ್ಲೇ ನನ್ನ ಪರಿಚಯದವರು ಒಬ್ಬರು ಇದ್ದಾರೆ. ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಇತ್ತು, ಅವರು ಗುಣ ಆಗಿದ್ದಾರೆ. ಅದಾದಮೇಲೆ ಅವರೇ ಇದನ್ನ ಡೀಲರ್ಶಿಪ್ ತೊಗೊಂಡು ಈಗ ಭಾಳಷ್ಟು ಜನರಿಗೆ ಅದನ್ನ ಸೇಲ್ ಕೂಡ ಮಾಡ್ತಾ ಇದ್ದಾರೆ ಅವರು. ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದೆ. ಇದು 1 ಲೀಟ್ರ್ ಬಾಟಲ್. ಇದು ಪ್ರತಿದಿನ ಬೆಳಿಗ್ಗೆ 15 ml, ರಾತ್ರಿ 15 ml ತೊಗೊಳ್ಬೇಕು. ಅಂದರೆ ಟೋಟಲ್ ದಿನಕ್ಕೊಂದು 30 ml ನೀವು ಇದನ್ನ ಕುಡಿಬೇಕಾಗ್ತದೆ. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ತದೆ. ಅದೇ ರೀತಿಯಲ್ಲಿ 1 ಬಾಟ್ಲು ಹೆಚ್ಚು ಕಡಿಮೆ 33 ದಿನ ಬರ್ತದೆ. ಸೊ ನೀವು ಲೆಕ್ಕ ಹಾಕಿದರೆ ನಿಮಗೆ ಬೇರೆ ಮೆಡಿಸಿನ್ ನೀವು ಖರ್ಚು ಮಾಡುವ ಹಣದ ಎದುರುಗಡೆ ಇದಕ್ಕೆ ತಗಲುವಂತಹ ವೆಚ್ಚಗಳು ತುಂಬ ಕಮ್ಮಿ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಕ್ರಮೇಣವಾಗಿ ನೀವು ಎಲ್ಲ ರೀತಿಯ ಮೆಡಿಸಿನ್ನ ಸ್ಟಾಪ್ ಮಾಡಿ ಇದನ್ನು ಮಾತ್ರ ತೊಗೊಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಕೆಮಿಕಲ್ಸ್ ಯಾವುದನ್ನು ಯೂಸ್ ಮಾಡಿಲ್ಲ. ಕೇವಲ ಹಣ್ಣುಗಳಿಂದ ತೆಗೆದಿರುವಂತಹ ಜ್ಯೂಸ್ ಇದು. ಅದು ಬಿಟ್ಟು ಬೇರೆ ಇನ್ನೇನು, ಇಟ್ಸ್ ನಾಟ್ ಎ ಮೆಡಿಸಿನ್. ಕೇವಲ ಹೆಲ್ತ್ ಸಪ್ಲಿಮೆಂಟ್ ಆಗಿ ನೀವು ಇದನ್ನು ತೊಗೊಂಡ್ರೆ ಸಾಕು. ಖಂಡಿತವಾಗಿ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದರೆ ನಿವಾರಣೆ ಆಗ್ತದೆ. ನಿಮಗೆ ಬೇಕಿದ್ದಲ್ಲಿ ನಾನು ಇಲ್ಲಿ ಈ ವಿಡಿಯೋದಲ್ಲೇ ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ನಮೂದಿಸಿದ್ದೇನೆ. ಆ ಒಂದು ಸಂಖ್ಯೆಗೆ ನೀವು ಫೋನ್ ಮಾಡಿದರೆ ನಾನು ನಿಮ್ಗೆ ಅದನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ. ಇದು ಹೆಡ್ ಆಫೀಸ್ ಉಡುಪಿಯಲ್ಲಿದೆ. ರಾಯಲ್ ಪಾರ್ಟ್ನರ್ಸ್ ಮಾರ್ಕೆಟಿಂಗ್ ಅಂತ ಕಂಪನಿ ನೇಮು. ಅವರೇ ಮ್ಯಾನುಫ್ಯಾಕ್ಚರ್ ಕೂಡ ಅವರೇ ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಕೂಡ ಅವರೇ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ, ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಧೈರ್ಯದಲ್ಲಿ ನೀವು ತೊಗೊಳ್ಬೋದು. ನಿಮ್ಮ ಎಲ್ಲ ರೀತಿಯ ಯಾವುದೇ ರೀತಿಯ ಕ್ವೈರಿಗೆ ನಾವು ಆನ್ಸರ್ ಕೊಡ್ಲಿಕ್ಕೆ ತಯಾರಿದ್ದೇವೆ. ಅಥವಾ ನಿಮ್ಗೇನಾದರೂ ಇದ್ರ ಬಗ್ಗೆ ನಮಗೆ ಕನ್ಫರ್ಮೇಷನ್ ಬೇಕು ಅಂತ ಹೇಳಿದರೆ ನೀವು ಅದಕ್ಕೂ ಕೂಡ ಮುಕ್ತವಾಗಿ ನಮ್ಮ ಜೊತೆ ಮಾತಾಡ್ಬೋದು. ಇಲ್ಲಿ ಬೆಂಗಳೂರಿನಲ್ಲಿ, ನಾನಿರೋ ಬೆಂಗಳೂರಿನಲ್ಲಿ ಆಫೀಸ್ ಇದೆ. ಬೆಂಗಳೂರಿನಲ್ಲಿ ನೀವು ಯಾವಾಗ ಬೇಕಾದರೂ ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿ ನೀವು ಆಫೀಸಿಗೆ ಕೂಡ ಹೋಗ್ಬೋದು. ಹಾಗೆ ನನ್ನಿಂದ ತೊಗೊಂಡವರು ಇಲ್ಲಿ ಹೇಳಬೇಕು ಅಂತಂದರೆ ಒಂದು 2-3 ಜನ ದುಬೈನಲ್ಲಿರೋರು ನನ್ನ ಹತ್ರ ತೊಗೊಂಡಿದ್ದಾರೆ. ರೀಸೆಂಟಾಗಿ ಪುನಃ ತರಿಸ್ಕೊಂಡಿದ್ದಾರೆ ಕೂಡ ಅವರು.
ಅದೇ ರೀತಿಯಲ್ಲಿ ಮುಂಬೈನಲ್ಲಿ ಬಹಳಷ್ಟು ಜನ ನನ್ನಿಂದ ತೊಗೊಂಡಿದ್ದಾರೆ. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು ಹಲವಾರು ಜನ ತೊಗೊಂಡಿದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿಯ ನೆಗೆಟಿವ್ ಆನ್ಸರ್ ನನಗೆ ಬಂದಿಲ್ಲ. ಎಲ್ಲರೂ ಪಾಸಿಟಿವ್ ಹೇಳ್ತಾ ಇದ್ದಾರೆ, ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಮ್ಗೆ ಇದರಿಂದ ಉಪಯೋಗ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆಲ್ಲಾದರೂ ಬೇಕಿದ್ದಲ್ಲಿ ದಯವಿಟ್ಟು ಸಂಪರ್ಕಿಸಿ. ಏಜ್ ಆದವ್ರ ಮನೆಯಲ್ಲಿದ್ದರೆ ಅವ್ರಿಗೆ ಭಾಳಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಜೀರ್ಣಶಕ್ತಿಯನ್ನು ಇದು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ನನ್ನನ್ನು ಅಪ್ರೋಚ್ ಮಾಡಿ. ನಿಮ್ಗೆ ಎಲ್ಲ ರೀತಿಯ ಯಾವುದೇ ರೀತಿಯ ಡೀಟೇಲ್ಸ್ ಬೇಕಿದ್ರು ನಾನು ನಿಮ್ಗೆ ಕೊಡ್ತೇನೆ. ನಂತರ ಯು ಆರ್ ಫ್ರೀ ಟು ಪರ್ಚೇಸ್ ಇಟ್. ಯಾಕಂದ್ರೆ ನಿಮ್ಗೆ ಬೇಕಿದ್ರೆ ನೀವು ತೊಗೊಳ್ಬೋದು, ತೊಗೊಂಡು ನೀವು ಉಪಯೋಗಿಸಿ ನಂತರ ನಿಮ್ಗೆ ಗೊತ್ತಾಗ್ತದೆ ಇದ್ರ ಬಗ್ಗೆ. ನಿಮಗೆ ರಿಸಲ್ಟ್ ಏನು ಬೇಕೋ ಅದು ನಿಮಗೆ ರಿಸಲ್ಟ್ ಸಿಗ್ತದೆ. ಪುನಃ ಇನ್ನೊಮ್ಮೆ ಹೇಳ್ತೇನೆ, ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವಂತಹ ಹೆಲ್ತ್ ಸಪ್ಲಿಮೆಂಟು. ಸ್ನೇಹಿತರೆ, ನಿಮಗೆ ಈ ಒಂದು ನಾನು ಎಕ್ಸ್ಪ್ಲೇನ್ ಮಾಡಿರೋದು ಇಷ್ಟ ಆಗಿದ್ದಲ್ಲಿ ಬೇರೆಯವ್ರಿಗೆ ಕೂಡ ಇದನ್ನು ಶೇರ್ ಮಾಡಿ. ಯಾಕಂದ್ರೆ ಭಾಳಷ್ಟು ಜನರು ಇದರ ಅವಶ್ಯಕತೆ ಇರ್ತದೆ. ನಿಮಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಅವಶ್ಯಕತೆ ಇರ್ತದೆ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕನ್ನಡಿಗರೇ ಇದನ್ನು ರಿಸರ್ಚ್ ಮಾಡಿರುವಂತಹದ್ದು. ಸೊ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಕೂಡ ಆಗ್ತದೆ ಇದರಿಂದಾಗಿ. ಹಾಗಾಗಿ ದಯವಿಟ್ಟು ಎಲ್ರಿಗೂ ಇದ್ರ ಬಗ್ಗೆ ಹೇಳಿ, ಹಾಗೆ ನಮ್ಗೆ ಸಹಾಯ ಮಾಡಿ. ಧನ್ಯವಾದ.